ಕೌಂಟರ್ ಮಂದಿ ಏನಾರು ಮಾಡ್ಕೊತ ಕೂತಾರೆ ನೀವು. ಅದು ನಮ್ಗೆ ಸ್ವಲ್ಪ ಲಾಸ್ದಲ್ಲಿದ್ದೀವಿ, ಮಾಡಬೇಕಾಗೈತಿ, ಮಾಡ್ತೀವಿ. ಅದೊಂದು ಒಂದು ಹಂತಕ್ಕೆ ತರಬೇಕಲ್ಲ. ಎಲ್ಲರೂ ಡಿಸೈ ಇಲ್ಲ, ನಮ್ಮ ತಿರ್ಪಾಲ್ಸ ಆಯಿಲ್ಲ ಎಲ್ಲ ಹೆಚ್ಚಿಗೆ ಆಗಿದಾವೆ. 4-5 ವರ್ಷ ಹಿಡಿದ ಏನು ರೇಟ್ ಐತಲ್ಲ ಹಳೆ ರೇಟ್ ಐತಿ. ಅದು ಇನ್ನೂ ಏನು ನಿರ್ಣಯ ಮಾಡಿಲ್ಲ. ನಿರ್ಣಯ ಮಾಡಿ ಚರ್ಚೆ ಮಾಡಿ ಒಂದು ಹಂತಕ್ಕೆ ತರ್ತೀವಿ. ಆದ್ರೂ ಈಗ ನಮ್ಮ ಏನು ನಾವು ಶಕ್ತಿ ಯೋಜನೆಯಿಂದ ಭಾಳ ಲಾಭ ಬರ್ಲಾಗದಾವೆ ನಿಮಗೆ. ಅದಕ್ಕೆ ದುಡ್ಡು ಹೆಚ್ಚಿಗೆ ಬರ್ಲಾದೈತಿ. ಅದರಿಂದ ನಾವು ಸ್ವಲ್ಪ ಒಂದು ಹಂತಕ್ಕೆ ತಲುಪಿದ್ದೀವಿ. ಇನ್ನೇ ಪಾರದರ್ಶಕ ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ ಪ್ರೇತಾತ್ಮ ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಮತ್ತು ಇನ್ನೂ ಅಲ್ಲಿ ಸುಧಾರಣೆ ತರಬೇಕು ಅಂತ ಕೆಲವು ವಿಚಾರಗಳನ್ನ ಮಾಡಿ ಸುಧಾರಣೆ ತರ್ತಾ ಇದ್ದೀವಿ. ಎಕ್ಸ್ಪೈರ್ ಆಗಿದ್ದು ಬಸ್ಗಳು ಸಹಿತ ಈಗ ಸಂಚಾರ ಮಾಡ್ತಾ ಇದ್ದೇವೆ ಸರ್. ಇಲ್ಲ, ಹೊಸ ಬಸ್ ನಾವು 400 ಬಸ್ ಮತ್ತೆ ತಗೋತಾ ಇದ್ದೀನಿ. ಈಗ ಅವು ಬಂದ್ ಮಾಡ್ಬೇಕಲ್ಲ ಸರ್, ಎಕ್ಸ್ಪೈರ್ ಆಗಿದ್ದು ಈಗ ಅವತ್ತು ಬಂದ್ ಮಾಡ್ತಾ ಇದ್ದೀವಿ. ಈ ಮನೆ ನಾನು ಕಾಗವಾಡ್ಕೊಂಡು ಕೊಟ್ಟಿವು ಮಠ ಮಂದಿ ಸ್ಕೂಲ್ಗಳಿಗೆ ಬಸ್ಗಳು ಕೇಳ್ತಾ ಇದ್ದು ಕೊಡ್ತಾ ಇದ್ದೀವಲ್ಲ, ಅವತ್ತು ನಾವು ಮಾರಲ್ಲ ಕಲಿದ್ದೀವಿ. ಈಗ ಅದನ್ನು ಎಕ್ಸ್ಪೈರ್ ಮಾಡಿ ತೆಗೆದಿಟ್ಟು ಈಗ ಒಂದು ಕಕ್ಮರಿ ಸ್ವಾಮಿಗಳು ಒಂದು ಕೇಳಿದ್ರು, ಅವ್ರು ಕೊಟ್ಟಿದ್ದೀವಿ. ಬಾಗಲಕೋಟದಲ್ಲಿ ಒಂದು ಸ್ವಾಮಿಗಳು ಅವ್ರ ಸ್ಕೂಲಿಗೆ ಕೇಳಿದ್ರು, ಅವ್ರು ಕೊಟ್ಟಿದ್ದೀವಿ. ಕಾಗವಾಡದಲ್ಲಿ ಅವ್ರು ಜ್ಯೋತಿ ಪಾಟೀಲ್ ಕೇಳಿದ್ರು, ಅವ್ರು ಕೊಟ್ಟಿದ್ದೀವಿ. ಎಲ್ಲ ಮಾರ್ತಾ ಇದ್ದೀವಿ, ತೆಗಿತಾ ಇದ್ದೀವಿ. ಹೊಸ ಬಸ್ಗಳು 400 ಬಸ್ಗಳನ್ನು ತೊಗೊಂಡಿದ್ದೀವಿ. 10 ಬಸ್ ಟೆಸ್ಟ್ ಕೊಟ್ಟಿದ್ದಾರೆ ನಮಗೆ. ನಿನ್ನೆ ಮುಗಿತದ್ರ ಒಂದು ತಿಂಗಳು. ನೀವು ಅದನ್ನು ಓಡಿಸಿ ನೋಡ್ಬೇಕು. ನಾವು 10 ಬಸ್ ಓಡಿಸಿ ನೋಡಿದಾಗ ಅದು ಸರಿ ಅನಿಸ್ತಂದ್ರೆ ಮತ್ತೆ 400 ಬಸ್ಗೆ ನಾವು ಆರ್ಡರ್ ಕೊಡಬೇಕು. 400 ಬಸ್ಗೆ ನಾಳೆ ಆರ್ಡರ್ ಕೊಡ್ತೀವಿ. ಒಂದು ತಿಂಗಳಿನಲ್ಲಿ 400 ಬಸ್ ನಮಗೆ